ಬೆಂಗಳೂರಿನಲ್ಲಿ ರೋಡ್ ರೇಸ್ ಪ್ರಕರಣಗಳು ನಿಲ್ತಾ ಇಲ್ಲ. ಪಾನ್ ಮತ್ತ ಬೈಕ್ ಸವಾರನಿಂದ ಕಾರ್ ತಡೆದು ಕಿರಿಕನ್ನ ಮಾಡಲಾಗಿದೆ. ಹಾರ್ನ್ ಮಾಡಿದ್ರು ಯಾಕೆ ಮುಂದೆ ಬಂದೆ ಅಂತ ಜಗಳ ಆಗಿದೆ. ಕಳೆದ ರಾತ್ರಿ ಹಲಸೂರು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಕ್ಷಮಿಸಿ ಅಂತ ಕೇಳಿಕೊಂಡ್ರು ಕೂಡ ನಡು ರಸ್ತೆಯಲ್ಲೇ ಬೈಕ್ ಸವಾರ ರಂಪಾಟ ಮಾಡಿದ್ದಾನೆ. ಹಾರ್ನ್ ಮಾಡಿದ್ರು ಯಾಕೆ ಮುಂದೆ ಹೋದೆ ಅಂತ ನಡು ರಸ್ತೆಯಲ್ಲೇ ರಂಪಾಟ ಮಾಡಿದ್ದಾನೆ. ಕಾರಿನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಈ ಗಲಾಟೆಯ ದೃಶ್ಯ ಸೆರೆಯಾಗಿದೆ. ಹಲಸೂರು ಠಾಣೆಯಲ್ಲಿ ಬೈಕ್ ಸವಾರನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಬೆಂಗಳೂರಿನಲ್ಲಿ ರೋಡ್ ರೇಸ್ ಪ್ರಕರಣಗಳು ಕಡಿಮೆ ಆಗೋ ತರ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಅದಾದ್ರೆ ಮತ್ತೊಂದ್ ಕಡೆ ಈ ಬೈಕ್ ಸವಾರನ ಹತ್ರ ಪಾಪ ಅವರು ಕಾರ್ ಸವಾರರು ಸಾರಿ ಕೇಳಿದ್ರು ಕೂಡ ಅವ್ನು ರಂಪಾಟ ಮಾಡಿದ್ದಾನೆ. ಈಗ ಕೇಸ್ ದಾಖಲಾಗಿದೆ. ಇವಾಗ ಡೀಟೇಲ್ಸ್ ಕೊಡೋದಾದ್ರೆ ಪ್ರತೀಕ್ಷಾ, ನಿನ್ನೆ ರಾತ್ರಿ ಅಲ್ಸೂರ್ ಸರ್ಕಲ್ ಹತ್ರ ನಡೆದಿರುವಂತಹ ಘಟನೆ, ಈ ಒಂದು ದೃಶ್ಯವನ್ನು ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋದ್ರೆ ಅಲ್ಲಿ ಕಾರು ಚಾಲಕಂದು ಯಾವುದೇ ರೀತಿ ತಪ್ಪು ಇಲ್ಲದಿದ್ರು ಕೂಡ ಕಾರಿನಲ್ಲಿ ತನ್ನ ಫ್ಯಾಮಿಲಿ ಇದ್ದಂತಹ ಕಾರಣಕ್ಕೆ ಚಾಲಕ ಸಾರಿಯನ್ನು ಕೂಡ ಕೇಳ್ತಾನೆ. ಅಂದ್ರೆ ತನ್ನ ತಪ್ಪಿಲ್ಲದಿದ್ರು ಕೂಡ ಕಾರಿನಲ್ಲಿ ಆತನ ಫ್ಯಾಮಿಲಿ ಇರುತ್ತೆ, ಮಕ್ಳು ಇರ್ತಾರೆ, ಹೆಂಡತಿ ಇರ್ತಾರೆ. ಈ ಒಂದು ವಿಚಾರಕ್ಕೆ ತುಂಬಾ ಅಂದ್ರೆ ಇದು ಪರಿಸ್ಥಿತಿ ತುಂಬಾ ಕೈ ಮೀರುವುದು ಬೇಡ ಅನ್ನೋ ಕಾರಣಕ್ಕೆ ಆತ ಅವೆಚ್ಚವಾಗಿ ನಿಂದಿಸುವ ಸಂದರ್ಭದಲ್ಲಿ ತನ್ನದೇ ತಪ್ಪಿಲ್ಲದಿದ್ರು ಕೂಡ ಸಾರಿಯನ್ನು ಕೇಳ್ತಾರೆ. ಬಟ್ ಅದನ್ನು ಯಾವುದನ್ನು ಕೂಡ ಪರಿಗಣನೆ ಮಾಡಿದಂತಹ ಸವಾರ ಅವಾಚ್ಯವಾಗಿ ನಿಂದಿಸ್ತಾನೆ. ತುಂಬಾ ಕೀಳು ಮಟ್ಟದಲ್ಲಿ ನಿಂದಲು ಮಾಡಲು ಶುರು ಮಾಡ್ತಾರೆ. ಅಲ್ಲಿ ಏನಾಗಿದೆ ಅನ್ನೋದು ನೋಡೋದಾದ್ರೆ ಆ ಸರ್ಕಲ್ ಹತ್ರ ಬಂದಂತಹ ಸಂದರ್ಭದಲ್ಲಿ ಏಕಾಏಕಿ ಸಿಗ್ನಲ್ ಮೂವ್ಮೆಂಟ್ ಇದ್ರು ಕೂಡ ಸವಾರ ಅಡ್ಡ ಬರ್ತಾನೆ ಈ ಒಂದು ಸಂದರ್ಭದಲ್ಲಿ. ಬಟ್ ಸವಾರ ವಾರ್ನ್ ಮಾಡಿರ್ತಾನೆ, ಅಂದ್ರೆ ನಿರಂತರವಾಗಿ ವಾರ್ನ್ ಮಾಡ್ತಾನೆ. ಬಟ್ ಸಿಗ್ನಲ್ ಬಿಟ್ಟಂತಹ ಕಾರಣಕ್ಕೆ ಕಾರ್ ಚಾಲಕ ತನ್ನ ಎಂದಿನಂತೆ ಡ್ರೈವಿಂಗ್ ಅನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಸವಾರ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಕಿರಿಕ್ ಶುರುವಾಗ್ತಾನೆ. ನಾನು ಹಾರ್ನ್ ಹಾಕಿದ್ರು ಕೂಡ ನೀನ್ ಯಾಕೆ ಬರ್ತಾ ಇದೀಯ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಇದೇ ವಿಚಾರ ಸವಾರ ಕಿರಿಕ್ ಕೂಡ ಶುರು ಮಾಡ್ತಾನೆ. ತದನಂತರದಲ್ಲಿ ಏಕಾಏಕಿ ಅವಾಚ್ಯವಾಗಿ ನಿಂದಿಸಲು ಕೂಡ ಶುರು ಮಾಡ್ತಾನೆ. ಬಟ್ ಈ ಒಂದು ಸಂದರ್ಭದಲ್ಲಿ ಕಾರ್ ಚಾಲಕ ಏನಿದ್ದಾನೆ ಆತ ಯಾವುದೇ ರೀತಿಯ ರಿಯಾಕ್ಟ್ ಮಾಡಲ್ಲ. ಅಂದ್ರೆ ಆತರ ಅವಾಚ್ಯವಾಗಿ ನಿಂದಿಸಿದ್ರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗಲ್ಲ, ಸಾರಿ ಅಂತ ಕೇಳಿ ಸುಮ್ಮನಾಗ್ತಾನೆ. ಬಟ್ ಇದನ್ನು ಈ ಒಂದು ಸಂದರ್ಭದಲ್ಲಿ ಮತ್ತೆ ಅತಿರೇಕದ ವರ್ತನೆ ತೋರಿದಂತಹ ಸವಾರ ಮತ್ತೆ ಅವಾಚ್ಯವಾಗಿ ನಿಂದಿಸ್ತಾನೆ. ಇಲ್ಲಿ ಕಾರ್ ಚಾಲಕ ಕೊಟ್ಟ ದೂರಿನಲ್ಲಿ ಆತ ಒಂದು ಹೆಲ್ಮೆಟ್ ಹಾಕಿರಲಿಲ್ಲ. ಎರಡನೇದಾಗಿ ಆತ ಕುಡಿದು ಬಂದು ಈ ರೀತಿ ಕಿರಿಕ್ ಮಾಡಿದನನ್ನು ಈಗಾಗಲೇ ದೂರು ಕೂಡ ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಪೊಲೀಸರು ಕೂಡ ಇದೀಗ ದೂರನ್ನು ದಾಖಲು ಮಾಡಿಕೊಂಡು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.